ಹುಕ್ ಒಂದು ಲಿಸ್ಟ್ ಅಲ್ಲಿರೋ ಡೇಟಾನ ಬೇರೆ ರೀತಿಯಲ್ಲಿ ಸಂಸ್ಕರಿಸಬೇಕು ಅಂದಾಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ? ಫಾರ್ ಲೂಪ್ ಯೂಸ್ ಮಾಡ್ತೀವಿ ಅಲ್ವಾ? ಇದು ತುಂಬಾ ಸಾಮಾನ್ಯವಾದ ವಿಧಾನ. ಆದರೆ ಇದು ಸ್ವಲ್ಪ ಉದ್ದ ಮತ್ತು ಒಂದೊಂದು ಸಾರಿ ಓದೋಕೆ ಕಷ್ಟ ಅನ್ನಿಸಬಹುದು. ಇಂತಹ ಸಂದರ್ಭಗಳಲ್ಲಿ ನಮ್ಮ ಕೋಡ್ನ ಹೆಚ್ಚು ಸಂಕ್ಷಿಪ್ತವಾಗಿ ಓದೋಕೆ ಸುಲಭವಾಗಿ ಮತ್ತು ವೇಗವಾಗಿ ಬರೆಯಲು ಪೈಥಾನ್ನಲ್ಲಿ ಒಂದು ಅದ್ಭುತ ಟೆಕ್ನಿಕ್ ಇದೆ. ಅದೇ ಲಿಸ್ಟ್ ಕಾಂಪ್ರಿಹೆನ್ಷನ್. ಉದಾಹರಣೆಗೆ, ಒಂದು ಲಿಸ್ಟ್ನಲ್ಲಿರೋ ನಂಬರ್ಸ್ನ ಸ್ಕ್ವೇರ್ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಇದನ್ನ ನಾವು ಲಿಸ್ಟ್ ಕಾಂಪ್ರಿಹೆನ್ಷನ್ ಮೂಲಕ ಹೇಗೆ ಮಾಡಬಹುದು ಅಂತ ನೋಡೋಣ. ಎಕ್ಸ್ಪ್ಲನೇಷನ್. ಸಾಮಾನ್ಯವಾಗಿ ನಾವು ಒಂದು ಖಾಲಿ ಲಿಸ್ಟ್ ಡಿಫೈನ್ ಮಾಡಿ ಆಮೇಲೆ ಫಾರ್ ಲೂಪ್ ಹಾಕಿ ಒಂದೊಂದೇ ನಂಬರ್ ತಗೊಂಡು ಸ್ಕ್ವೇರ್ ಮಾಡಿ ಆ ಹೊಸ ಲಿಸ್ಟ್ಗೆ ಆಡ್ ಮಾಡ್ತೀವಿ. ಇದು ಹಲವು ಲೈನ್ಸ್ ಆಫ್ ಕೋಡ್ ತೆಗೆದುಕೊಳ್ಳುತ್ತೆ. ಆದರೆ ಲಿಸ್ಟ್ ಕಾಂಪ್ರಿಹೆನ್ಷನ್ ಅಲ್ಲಿ ಇದನ್ನ ಒಂದೇ ಲೈನಲ್ಲಿ ಮುಗಿಸಬಹುದು. ಇಲ್ಲಿ ನೀವು ಸ್ಲೈಡ್ನಲ್ಲಿ ನೋಡಬಹುದು. ಸ್ಕ್ವೇರ್ಡ್ ನಂಬರ್ಸ್ ಪಡೆಯೋದನ್ನ ಎಷ್ಟು ಸಿಂಪಲ್ ಆಗಿ ಬರೆದಿದ್ದೇವೆ ಅಂತ. ಚೌಕಾಕಾರದ ಬ್ರ್ಯಾಕೆಟ್ಸ್ ಅಂದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಒಳಗೆ ಮೊದಲು ನಿಮಗೆ ಬೇಕಾದ ಆಪರೇಷನ್ ಅಂದ್ರೆ ಎಕ್ಸ್ ನಕ್ಷತ್ರ ಚಿಹ್ನೆ ಎಕ್ಸ್ ಅಂತ ಬರೀತೀರಾ. ಆಮೇಲೆ ಫಾರ್ ಎಕ್ಸ್ ಇನ್ ನಂಬರ್ಸ್ ಅಂತ ಬರೀತೀರಾ. ಇಷ್ಟೇ. ಇದು ಹಿಂದಿನ ಫಾರ್ ಲೂಪ್ನ ಕೆಲಸವನ್ನೇ ಮಾಡುತ್ತೆ. ಆದರೆ ನೋಡಲು ತುಂಬಾ ಅಚ್ಚುಕಟ್ಟಾಗಿ ಕಾಣಿಸುತ್ತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಒಂದು ಕಂಡೀಷನ್ ಬೇಸ್ ಮೇಲೆ ಮಾತ್ರ ಡೇಟಾ ಫಿಲ್ಟರ್ ಮಾಡ್ಬೇಕು ಅಂದಾಗಲೂ ನಾವು ಲಿಸ್ಟ್ ಕಾಂಪ್ರಿಹೆನ್ಷನ್ ಯೂಸ್ ಮಾಡಬಹುದು. ಉದಾಹರಣೆಗೆ, ಬರೀ ಇವನ್ ನಂಬರ್ಸ್ನ ಮಾತ್ರ ಸ್ಕ್ವೇರ್ ಮಾಡ್ಬೇಕು ಅಂದಾಗ ಅದೇ ಬ್ರ್ಯಾಕೆಟ್ಸ್ ಒಳಗೆ ಇಫ್ ಕಂಡೀಷನ್ನ ಸೇರಿಸಬಹುದು. ಇದು ನಿಮ್ಮ ಕೋಡ್ನ ಸ್ಪಷ್ಟವಾಗಿ ಕಡಿಮೆ ಜಾಗದಲ್ಲಿ ಬರೆಯೋಕೆ ಸಹಾಯ ಮಾಡುತ್ತೆ. ಕನ್ಕ್ಲೂಷನ್. ಸೊ ಲಿಸ್ಟ್ ಕಾಂಪ್ರಿಹೆನ್ಷನ್ ಅಂದ್ರೆ ಒಂದು ಲಿಸ್ಟಿಂದ ಹೊಸ ಲಿಸ್ಟ್ನ ಕಡಿಮೆ ಲೈನ್ಸ್ ಆಫ್ ಕೋಡ್ನಲ್ಲಿ ತುಂಬಾ ಸ್ಪಷ್ಟವಾಗಿ ಮತ್ತು ಎಫಿಷಿಯೆಂಟಾಗಿ ಕ್ರಿಯೇಟ್ ಮಾಡೋ ಒಂದು ಪವರ್ಫುಲ್ ಟೆಕ್ನಿಕ್. ಇದು ಪೈಥಾನ್ ಪ್ರೋಗ್ರಾಮಿಂಗ್ನಲ್ಲಿ ನಿಮ್ಮ ಸ್ಕಿಲ್ಸ್ನ ಹೆಚ್ಚಿಸಿಕೊಳ್ಳಲು ತುಂಬಾ ಮುಖ್ಯವಾದ ಒಂದು ಪರಿಕಲ್ಪನೆ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ. ಧನ್ಯವಾದಗಳು.